ಗುರೂಜಿ. ಇನ್ನು ಕರ್ಕ ರಾಶಿಯ ವಾರದ ಭವಿಷ್ಯ ಹೇಗಿದೆ? ಪುನರ್ಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಚಂದ್ರ. ವಿದೇಶ ಯೋಗ ನೋಡಿ, ಕರ್ಕಾಟಕ ರಾಶಿ ವಿದೇಶ ಯೋಗ ಇದೆಯಂತೆ. ಅದು ವಿದ್ಯಾಕ್ಷೇತ್ರಕ್ಕೋಸ್ಕರ ಅಂದರೆ ಉತ್ತಮ ಉನ್ನತ ವ್ಯಾಸಂಗಕ್ಕೋಸ್ಕರ ಹೋಗ್ತಕ್ಕಂಥವ್ರು ಇರ್ಬೋದು, ಅಥವಾ ಉದ್ಯೋಗ ಆಕಾಂಕ್ಷಿಗಳಿರ್ಬೋದು, ಅಥವಾ ಯಾರ್ದೋ ನೆಂಟರ ಮನೆಗೆ ಹೋಗಬೇಕು ಅನ್ನುವಂಥವ್ರು. ವೀಸಾ ಕೊಡಬೇಕು, ಆ ಪ್ರಶ್ನೆ ಬೇರೆ. ಆದರೆ ನಾನು ಹೋಗಬೇಕು, ನನ್ನ ಮಕ್ಕಳು ವಿದೇಶದಲ್ಲಿದ್ದಾರೆ, ಹೋಗಬೇಕು ಅನ್ನುವಂತಹ ಅಪೇಕ್ಷೆ ಹೊಂದಿರತಕ್ಕಂಥವ್ರಿಗೆ ವಿದೇಶ ಯೋಗ ಕರ್ಕಾಟಕ ರಾಶಿ ತುಂಬ ದಿನ ಆಗಿರೋದಿಲ್ಲ. ವೀಸಾ ರಿಜೆಕ್ಟ್ ಆಗಿರುತ್ತೆ, ಅಲ್ಲಿಯ ವಾತಾವರಣಗಳು ಸೆಟ್ ಆಗಿರೋದಿಲ್ಲ, ಅಥವಾ ಯಾವ ಸಮಯ ಕೂಡಿ ಬಂದಿರೋದಿಲ್ಲ. ಇದೆಲ್ಲದಕ್ಕೂ ಕೂಡ ವಿದೇಶಿ ಯೋಗ ಅನ್ನುವಂಥದ್ದಾಗಿ ಬರುತ್ತೆ. ಅಥವಾ ವಿದೇಶಿ ಕಂಪ್ನಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭವಾಗ್ತಕ್ಕಂಥದ್ದು, ಅಥವಾ ವಿದೇಶಿ ಯಾವುದೋ ಒಂದು ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ಗಳಿರ್ಬೋದು, ಅಥವಾ ವಿದೇಶಿ ಕಂಪ್ನಿಗೆ ಹೂಡಿಕೆ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಮತ್ತು ಸಂತೋಷವನ್ನು ತಂದುಕೊಡುತ್ತೆ. ಒಂದೋ ವ್ಯವಹಾರದ ದೃಷ್ಟಿಯಿಂದ, ಇಲ್ಲ ಸಂಬಂಧದ ದೃಷ್ಟಿಯಿಂದ, ನಾನು ಹೋಗ್ತಾ ಇದ್ದೇನೆ ಅನ್ನುವಂತಹ ದೃಷ್ಟಿಯಿಂದ ಆದರೂ ಕೂಡ ಕರ್ಕಾಟಕ ರಾಶಿ ಈ ವಾರ ಶುಭವಾಗಿರುತ್ತೆ. ಓಕೆ ಗುರುಜಿ, ಕರ್ಕ ರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸಿಂಹ ರಾಶಿಯ ಕುರಿತು ವಾರ ಭವಿಷ್ಯವನ್ನು ಹೇಳುವುದಾದ್ರೆ? ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ನೋಡಿ, ಸೂರ್ಯನ ಸ್ಥಾನವನ್ನು ನೋಡುವಂತಹ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ವೃತ್ತಿ ಮಾಡ್ತಕ್ಕಂಥವ್ರು, PWD ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಅಥವಾ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇರ್ಬೋದು, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ, ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ, ವಿದ್ಯುತ್ ಕ್ಷೇತ್ರಗಳಲ್ಲಿ, ಅಂದರೆ ಎಲೆಕ್ಟ್ರಿಕ್ ವಿದ್ಯುತ್ ಎರಡು ಒಂದೇ ಆಯಿತು, ಭೂಮಿಯ ವ್ಯವಹಾರದಲ್ಲಿ ಹಲವು ಕಾಂಟ್ರಾಕ್ಟರ್ ವೃತ್ತಿ ಅಂತ ಮಾಡ್ತಾ ಇರ್ತಕ್ಕಂಥ ಮಧ್ಯವರ್ತಿಗಳು ಅಂತ ಕರಿಬೋದು. ಗೌರವಾನ್ವಿತವಾಗಿ ಮಧ್ಯವರ್ತಿಗಳು ಅಂತ ಕರೆದಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಲಾಭವಾಗ್ತಕ್ಕಂತಹ ವಾರ ಈ ವಾರ ಸಿಂಹರಾಶಿಯವರಿಗೆ. ಯಾಕೆ ಅಂತಂದರೆ ನೋಡಿ, ಧನಾಧಿಪತಿಯಾದಂತಹ ಶುಕ್ರನು ಮತ್ತು ವರ್ಚಸ್ಸಿಗೆ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಒಟ್ಟಿಗೆ ದೃಷ್ಟಿಕೋನವನ್ನು ಬೀರ್ತಾ ಇರ್ತಕ್ಕಂಥದ್ರಿಂದಾಗಿ ಅವರನ್ನು ನೋಡಿ ಇವರು ಕೆಲಸ ಕೊಡಬಹುದು, ಇವರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾರೆ, ಅಥವಾ ಇವ್ರು ಮಾಡಿರ್ತಕ್ಕಂತಹ ಕೆಲಸ ಬಹಳ ಬೇಗ ಅದೊಂದು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ಅಂತಲೇ ಹೇಳ್ಬೋದು. ನಿಮಗೆ ವ್ಯವಹಾರ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಆಗತ್ತೆ. ಓಕೆ ಗುರುಜಿ, ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇದೆ? ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ನೋಡಿ, ಸ್ಟಾರ್ಟಪ್ ಪ್ರಾರಂಭವನ್ನು ಮಾಡ್ತಕ್ಕಂಥವ್ರು, ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತಿದ್ದೇನೆ, ಅವರಿಗೆ ಉತ್ತಮವಾದಂತಹ ಕಾಲ. ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದೇನೆ, ಉದ್ಯೋಗ ಸಿಗತ್ತಾ ಅಂತ ಕೇಳಿದ್ರೆ ಈ ವಾರ ಸಿಗತ್ತೆ. ಅಥವಾ ಉದ್ಯೋಗದಲ್ಲಿ ಇದ್ದೇನೆ ನಾನು, ನನಗೆ ಪ್ರಮೋಷನ್ನು ಇನ್ಕ್ರಿಮೆಂಟು ಏನಾದರೂ ಆಗತ್ತಾ, ಅಥವಾ ನನಗೆ ಯಾವುದೊಂದು ಹೊಸ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಸಬ್ಮಿಟ್ ಮಾಡ್ತೀನಾ, ಅಥವಾ ನಾನು ಆ ಪ್ರಾಜೆಕ್ಟನ್ನು ಅರ್ಥೈಸಿಕೊಳ್ತೀನಾ ಅಂತಂದರೆ ಕನ್ಯಾ ರಾಶಿಯವರು ಇದು ಉತ್ತಮವಾದಂತಹ ಸಕಾಲ ಅಂತಲೇ ಹೇಳ್ಬೋದು. ನೀವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನದಾಗಿರ್ತಕ್ಕಂತಹ ಸ್ಥಾನಮಾನ ವೃದ್ಧಿ ಆಗುತ್ತೆ. ನಿಮ್ಮನ್ನು ಎಲ್ಲರೂ ಕೂಡ ಅಪೇಕ್ಷೆ ಪಡುವಂತಹ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಈ ವಾರ ಭವಿಷ್ಯದಲ್ಲಿ ಕನ್ಯಾ ರಾಶಿಗಿದೆ. ಓಕೆ ಗುರುಜಿ, ಇನ್ನು ತುಲಾ ರಾಶಿಯ ವಾರದ ಭವಿಷ್ಯವನ್ನ ತಿಳಿಸಿಕೊಡುವುದಾದ್ರೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಬರುತ್ತೆ. ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಶತ್ರು ಕಾಟದಿಂದ ಮುಕ್ತಿ ತುಲಾ ರಾಶಿಯವರಿಗೆ. ನೋಡಿ, ಪಂಚಮ ಶನಿ ಕಾಟ ನಡೀತಾ ಇದೆ. ಹಾಗಾಗಿ ನಾನು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಯೋಚನೆ ತುಲಾ ರಾಶಿಯವರಿಗಿತ್ತು. ಆದರೆ ಈ ವಾರ ಗ್ರಹಸ್ಥಿತಿಗಳ ಬದಲಾವಣೆಯಿಂದಾಗಿ, ಚಂದ್ರಬಲ ಮತ್ತು ತಾರಾಬಲದಿಂದಾಗಿ ಶತ್ರು ಕಾಟದಿಂದ ಮುಕ್ತಿ. ಅಂದರೆ ನಿಮ್ಗೆ ಯಾರೋ ಒಂದಷ್ಟು ತೊಂದರೆಯನ್ನು ನೀಡ್ತಕ್ಕಂಥವ್ರು ನಿಮ್ಮ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೋದು, ಅಥವಾ ನಿಮ್ಮ ತೊಂದರೆಯನ್ನು ಕೊಡ್ತಕ್ಕಂಥವ್ರು ಒಂದು ಕಾಂಪ್ರಮೈಸ್ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಶತ್ರುಕಾಟದಿಂದ ಮುಕ್ತಿ ಅನ್ನುವಂಥದ್ದಾಗಿದೆ. ಇಷ್ಟ ದೇವರ ಆರಾಧನೆ, ಕುಲದೇವರ ಆರಾಧನೆ ಮಾಡಿಕೊಳ್ಳಿ. ತುಲಾ ರಾಶಿಯವರಿಗೆ ಶುಭವಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.